ನೋಡಿ, ಕೆ ಇ ನಡೆಸಿದಂತಹ ಮೊನ್ನೆ ಪರೀಕ್ಷೆಯಲ್ಲಿ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಈ 62 ಮತ್ತು 63ನೇ ಪ್ರಶ್ನೆ, ಇದನ್ನು ಯಾವ ಕಾರಣಕ್ಕೂ ನೀವು ಟಚ್ ಮಾಡಬಾರ್ದು. ಟಚ್ ಮಾಡಿದ್ರಿ ಅಂದರೆ ಕೆಟ್ಟರೆ ಅಂತ ಅರ್ಥ. ಸೊ ಇವು ಮುಟ್ಟಿದರೆ ತಟ್ಟುವಂತಹ ಪ್ರಶ್ನೆಗಳು. ಇಲ್ಲಿ ನಮಗೆ ಒಂದೇ ಒಂದು ಪರ್ಸೆಂಟೂ ಕ್ಲೂ ಸಿಗಲ್ಲ. ಇಂತಹ ಪ್ರಶ್ನೆಗಳನ್ನು ತೆಗೆಯುವ ಮೂಲ ಉದ್ದೇಶವೇ ಅಟೆಂಡ್ ಮಾಡಬಾರ್ದು ಅಂತ. ಯಾವ ಮ್ಯಾಗ್ಝಿನ್ಸ್ ಓದಿದ್ರೂ ಹೆಲ್ಪ್ ಆಗಲ್ಲ, ಯಾವ ನ್ಯೂಸ್ ಪೇಪರ್ ಓದಿದ್ರೂ ಹೆಲ್ಪ್ ಆಗಲ್ಲ, ಯಾವ ಪುಸ್ತಕ ಓದಿದ್ರೂ ಹೆಲ್ಪ್ ಆಗಲ್ಲ, ಯಾವ ಕ್ಲಾಸ್ ತೊಗೊಂಡ್ರೂ ಹೆಲ್ಪ್ ಆಗಲ್ಲ. ಓಕೆ, ಐ ಮೈ ಸೆಲ್ಫ್ ವಾಸ್ ಕನ್ಫ್ಯೂಸ್ಡ್ ಟು ಫೈಂಡ್ ಔಟ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು ನಾನು ಅಲ್ಲೆಲ್ಲ ಚೆಕ್ ಮಾಡಿದೆ, ಹೇಳ್ತೀನಿ ಅದು ಹೇಗೆ ಮಾಡಿದೆ ಏನು ಕತೆ ಅಂತೇಳಿ. ಕ್ವಶನ್ ನಂಬರ್ 62. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಕುಮಾರಿ ಕಮಲಾ, ಎ ರಿನೌಂಡ್ ಭರತನಾಟ್ಯಂ ಆರ್ಟಿಸ್ಟ್, ಈಸ್ ಇನ್ಕರೆಕ್ಟ್ ಅಂತ ಹೇಳಿದರೆ. ನೋಡಿ ಸ್ವಾಮಿ, ಫಸ್ಟು ನನಗೆ ಕುಮಾರಿ ಕಮಲಾ ಅನ್ನೋರ ಬಗ್ಗೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ, ಇನ್ನು ಇನ್ಕರೆಕ್ಟ್ ಇನ್ಫಾರ್ಮೇಷನ್ ಹೇಗೆ ಗೊತ್ತಾಗುತ್ತೆ? ಓಕೆ, ಫಸ್ಟ್ ಈ ಪ್ರಶ್ನೆ ಯಾಕೆ ಕೇಳಿದರು ಸರ್ ಅಂತಂದರೆ, ಈ ಅಮ್ಮ 23 ನವಂಬರ್ ಡಿಸೆಂಬರಲ್ಲಿ ಮರಣವನ್ನು ಹೊಂತಾರೆ. ಶಿ ಡೈಡ್ ಆನ್ 23 ನವಂಬರ್. ಓಕೆ, ಇನ್ US, ನಾಟ್ ಇನ್ ಇಂಡಿಯಾ. ಸೊ ಶಿ ಗಾಟ್ US ಸಿಟಿಜನ್ಶಿಪ್. ಅವ್ರ ಮಗ US ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. RK ಲಕ್ಷ್ಮಣ್ ಅವರ ಮೊದಲ ಪತ್ನಿ ಇವರು. ಸೊ ಇವ್ರ ಬಗ್ಗೆ ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸರ್ ಇದು ಅಲ್ಲಿದೆ ಇಲ್ಲಿದೆ ಎಕ್ಸಾಮ್ ಆದಮೇಲೆ ತೋರಿಸ್ಬೋದು, ಅಲ್ಲಿಂದ ಬಂತು ಇಲ್ಲಿಂದ ಬಂತು, ನನ್ನ ಬುಕ್ಕಲ್ಲಿ ನಿಮ್ಮ ಬುಕ್ಕಲ್ಲಿ ನನ್ನ ಟೆಸ್ಟ್ ಸೀರೀಸಲ್ಲಿ. ನೋ, ಇಂತಹ ಪ್ರಶ್ನೆಗಳಿಗೆ ಯಾವ ಟೆಸ್ಟ್ ಸೀರೀಸು ಹೆಲ್ಪ್ ಮಾಡಲ್ಲ. ಓಕೆ, ಯಾವ ಕ್ಲಾಸು ಹೆಲ್ಪ್ ಮಾಡಲ್ಲ. ನೀವು ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗಾಡಬೇಡಿ. ದಿಸ್ ಕ್ವಶನ್ ಈಸ್ ಮೆಂಟ್ ಫಾರ್ ಲೀವ್. ದಿಸ್ ಕ್ವಶನ್ ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಅಟೆಂಡ್. ಅರ್ಥ ಮಾಡ್ಕೊಳ್ಳಿ, ದಿಸ್ ಕ್ವಶನ್ ಈಸ್ ವೆರಿ ಡೇಂಜರಸ್ ಕ್ವಶನ್. ಆ್ಯಕ್ಚುಲಿ ಇಂಥ ಕ್ವಶನ್ಸ್ ಬಂದಾಗ ತುಂಬ ಖುಷಿ ಪಡ್ಬೇಕು ನೀವು. ಏನಕ್ಕೆ ಅಂತಂದರೆ ಇದರಲ್ಲಿ 4 ಆಪ್ಷನ್ಸ್ ಗೊತ್ತಿಲ್ಲಲ್ಲ, ನಮಸ್ಕಾರ ಅಂತೇಳಿ ಬಿಟ್ಬಿಡ್ಬೇಕು. ಇದಕ್ಕೆ ಖುಷಿ ಪಡಬೇಕು. ಏನಕ್ಕೆ ಅಂದರೆ ಯಾರಿಗೂ ಗೊತ್ತಿಲ್ಲ ಇದು. ಸೊ ನೀವು 100 ಕ್ವಶನ್ಸ್ ಅಟೆಂಡ್ ಮಾಡ್ತಿಲ್ಲ, ಇದು ಒಂದು ಕ್ವಶನ್ ಮೈನಸ್ ಮಾಡಿ 99 ಕ್ವಶನ್ಸ್ ಅಟೆಂಡ್ ಮಾಡೋದು. ಇಫ್ ಯು ಥಿಂಕ್ ಲೈಕ್ ದಿಸ್ ಯು ವಿಲ್ ವಿನ್ ದಿ ಗೇಮ್. ಓಕೆ, ಶಿ ವಾಸ್ ಟ್ರೇಡ್ ಅಂಡರ್ ವಜವೂರ್ ರಮಯ್ಯ ಪಿಳ್ಳೈ. ಒಂದು ಸ್ಟೇಟ್ಮೆಂಟ್ ಕರೆಕ್ಟ್. ಶಿ ವಾಸ್ ಅವಾರ್ಡೆಡ್ ವಿತ್ ಪದ್ಮವಿಭೂಷಣ್ ಅವಾರ್ಡ್ ಇನ್ 1970. ಇದು ಅಲ್ಲ, ಇದು ಪದ್ಮಭೂಷಣ್ ಅಷ್ಟೇ, ಪದ್ಮವಿಭೂಷಣ ಅಲ್ಲ. ಸೊ ಇದು ರಾಂಗ್ ಆಯಿತು. ಸೊ ಕರೆಕ್ಟ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ರಿಮೈನಿಂಗ್ ಎಲ್ಲ ಕರೆಕ್ಟ್. ಶಿ ವಾಸ್ ಅವಾರ್ಡೆಡ್, ಶಿ ವಾಸ್ ದ ರೆಸಿಪಿಯೆಂಟ್ ಆಫ್ US ನ್ಯಾಷನಲ್ ಹೆರಿಟೇಜ್ ಫೆಲೋಶಿಪ್. ಶಿ ಆಲ್ಸೋ ಆ್ಯಕ್ಟೆಡ್ ಇನ್ ಆಲ್ಮೋಸ್ಟ್ 100 ತಮಿಳ್, ಹಿಂದಿ, ತೆಲುಗು ಆ್ಯಂಡ್ ಕನ್ನಡ ಫಿಲಮ್ಸ್. ಓಕೆ ಸರ್, ಈಗ ಕ್ವಶನ್ನ ಹಿಂದಿನ ಮರ್ಮವನ್ನು ತಿಳಿಯೋಣ. ಓಕೆ ನೋಡಿ, ಭರತನಾಟ್ಯಂ ಈಸ್ ಎ ಕ್ಲಾಸಿಕ್ ಡ್ಯಾನ್ಸ್. ಕ್ಲಾಸಿಕ್ ಡ್ಯಾನ್ಸ್ ಬಗ್ಗೆ ಸ್ವಲ್ಪ ಕಣ್ಣಿಟ್ಟಿರಿ. ಹಂಗಂತೇಳಿ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಕ್ಲಾಸಿಕ್ ಡ್ಯಾನ್ಸ್ ಭರತನಾಟ್ಯಂ, ಯಕ್ಷಗಾನ, ಭರತನಾಟ್ಯಂ, ಕಥಕ್ಕಳಿ, ಮೋಹಿನಿಯಾಟ್ಟಂ, ಕುಚುಪುಡಿ, ಒಡಿಶೆ, ಓಕೆ, ಮಣಿಪುರಿ ಡ್ಯಾನ್ಸು, ಇವ್ರ ಬಗ್ಗೆ ಸ್ವಲ್ಪ ಯು ಶುಡ್ ಟೇಕ್ ಕೇರ್ ಒನ್ ಥಿಂಗ್. ನಂತರದಲ್ಲಿ ನಾನು ಈ ಕುಮಾರಿ ಕಮಲಾ ಅನ್ನೋರ ಬಗ್ಗೆ ವಿಕಿಪೀಡಿಯಾ ಚೆಕ್ ಮಾಡಿದೆ. ವಿಕಿಪೀಡಿಯಾದಲ್ಲೂ ಸಹ ಇಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ನಮಗೆ. ಮೇ ಬಿ ಇನ್ ಆರ್ಡರ್ ಟು ಸ್ಕ್ರೂ ಅಪ್, ನಿಮ್ಮನ್ನು ಸ್ಕ್ರೂ ಅಪ್ ಮಾಡುವ ದೃಷ್ಟಿಯಿಂದನೇ ಈ ಕ್ವಶನ್ ತೆಗೆದಿದ್ದಾನೆ. ಆ್ಯಂಡ್ ಒನ್ ಮೋರ್ ಟ್ರಾಜಿಡಿ ಈಸ್ ಕುಮಾರಿ ಕಮಲಾ ಅವ್ರ ಬಗ್ಗೆ ಪ್ರಜಾವಾಣಿ ಪೇಪರ್ ನಾನು ಚೆಕ್ ಮಾಡೋದಾಗಿ ಸಿಕ್ಕಿಲ್ಲ. ನಾನು ಮೇ ಬಿ ಸಿಕ್ಕರೆ ಹೇಳಿ. ಐ ಹ್ಯಾವ್ ಚೆಕ್ಡ್ ವೆದರ್ ದಿಸ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಕುಮಾರಿ ಕಮಲಾ ಮೆನ್ಷನ್ ಇನ್ ದಿ ಪ್ರಜಾವಾಣಿ. ಐ ಹ್ಯಾವ್ ಚೆಕ್ಡ್. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ನಮಗೆ ಆ ಪೇಪರು ಈ ಪೇಪರು ಅನ್ನೋದಕ್ಕಿಂತ ಒನ್ಸ್ ಎಕ್ಸಾಮಿನರ್ ಇಫ್ ಈ ಡಿಸೈಡ್ಸ್, ಓಕೆ, ನೋ ಬಡಿ ಈಸ್ ಗೋಯಿಂಗ್ ಟು ಬಿ ಇನ್ ಎ ಗುಡ್ ಪೊಸಿಷನ್. ಆದ್ದರಿಂದ ಕರೆಂಟ್ ಅಫೇರ್ಸ್ಗೆ ಲಿಮಿಟ್ ಇರಲಿ. ನೋಡಿ, ಇದು ಕರೆಂಟ್ ಅಫೇರ್ಸ್, ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ನು. ನೋಡಿ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ, ಇನ್ಕರೆಕ್ಟ್ ಅಂತ ಕೇಳಿದ್ದಾನೆ. ಆದ್ದರಿಂದ ಕರೆಂಟ್ ಅಫೇರ್ಸ್ ಬಗ್ಗೆ ಬಿ ಕೇರ್ಫುಲ್. ಓಕೆ, ರುಚಿಗೆ ತಕ್ಕಷ್ಟು ಮಾತ್ರ ಓದಬೇಕು. ನೋಡಪ್ಪ, ಇಂಥ ಇನ್ಫಾರ್ಮೇಷನ್ನು ಕೇಳಿದರೆ ನೀವು ಎಷ್ಟು ಮ್ಯಾಗ್ಝಿನ್ ಓದ್ತೀರಾ, ಎಷ್ಟು ಪೇಪರ್ ಓದ್ತೀರಾ, ಎಷ್ಟು ಯೂಟ್ಯೂಬ್ ಚಾನಲ್ ನೋಡ್ತೀರಾ, ಎಷ್ಟು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತೀರಾ? ನೋ, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಜಸ್ಟ್ ಫೋಕಸ್ ಆನ್ ಹೈ ಯೀಲ್ಡಿಂಗ್ ಟಾಪಿಕ್ ವಿಚ್ ಆರ್ ಗೋಯಿಂಗ್ ಟು ರೀಅಪಿಯರ್ ಅಗೇನ್ ಆ್ಯಂಡ್ ಅಗೇನ್. ಓಕೆ, ಕುಮಾರಿ ಕಮಲಾ ಈ ಬರೀ ಬರ್ತಾರೆ, ನೆಕ್ಸ್ಟ್ ಇಯರ್ ಇವ್ರು ಬರೋದೇ ಇಲ್ಲ. 100% ಇವ್ರು ಬರಲ್ಲ ನೆಕ್ಸ್ಟ್ ಇಯರ್ಗೆ. ಇವರು ಈಗ ಸತ್ತಿದ್ದಾರೆ ಅಂತೇಳಿ ಬಂದಿದೆ ಹೊರತು ನೆಕ್ಸ್ಟ್ ಟೈಮ್ ನೋ. ಗೊತ್ತಾಯ್ತಾ?
ಬರಲ್ಲ ಕ್ವಶನ್ಸ್ ಇದು. ನೆಕ್ಸ್ಟ್, ದಿ ಕಾನ್ಸೆಪ್ಟ್ ಆಫ್ ಟ್ರಾಜಿಡಿ ಆಫ್ ಕಾಮನ್ಸ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಬೈ ಗ್ಯಾರೆಟ್ ಹರ್ಡಿನ್. ಓಕೆ, ನೋಡಿ KPSC ಮತ್ತು KAದವ್ರಿಗೆ ಒಂದು ಮೋಡಸ್ ಇದೆ, ಒಂದು ಟ್ರೆಂಡ್ ಇದೆ. ಓಕೆ, ಅವ್ರಿಗೇನಪ್ಪ ಅಂದರೆ ಕಾನ್ಸೆಪ್ಟ್ಸ್, ಬುಕ್ಸ್, ಆ ಬುಕ್ಸ್ ಏನು ಹೇಳುತ್ತೆ, ಆ ಬುಕ್ ಬರೆದವ್ರು ಯಾರು ಅಂತಕ್ಕಂತಹ ಒಂದು ಟ್ರೆಂಡನ್ನು ಫಾಲೋ ಮಾಡಿದ್ದಾರೆ. ಓಕೆ, ಸೊ ಈ ಥರ ಇದನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ. ಪ್ರತಿ ಬಾರಿ ಅವರು ಹೊಸ 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 ಕಾನ್ಸೆಪ್ಟನ್ನು ತರ್ತಾನೇ ಇದ್ದಾರೆ. ಓಕೆ, ಸೊ ಈ ಬಾರಿ ತಂದಿರೋದು ಟ್ರಾಜಿಡಿ ಆಫ್ ಕಾಮನ್ಸ್. ಏನಿದು ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಅಂದರೆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಲಾಭಕ್ಕಾಗಿ ಕಮ್ಯುನಿಟಿ ರಿಸೋರ್ಸ್ ಆಫ್ ದಿ ಸೊಸೈಟಿನ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಸೀನ್ ಇನ್ ಕರ್ನಾಟಕ ಪಾಲಿಟಿಕ್ಸ್ ಒನ್ ಪರ್ಸನ್ ಹೂ ಎಕ್ಸ್ಪ್ಲಾಯ್ಟೆಡ್ ದಿ minerals. He made a illegal mining. Okay, just to get benefit for himself, not for the community. ಓಕೆ, ಸೊ ಅಲ್ಲಿ ವಾಸಿಸ್ತಕ್ಕಂತಹ ಜನಗಳಿಗೆ ಏನು ಲಾಭ ಆಗಿಲ್ಲ, ಸರ್ಕಾರಕ್ಕೆ ಲಾಭ ಆಗಲಿಲ್ಲ, ಸರ್ಕಾರಕ್ಕೆ ಇನ್ನೂ ನಷ್ಟ ಆಯಿತು. ಸೊ ತಾನು ಶ್ರೀಮಂತ ಆಗುವ ದೃಷ್ಟಿಯಲ್ಲಿ ಆ ಸಂಪನ್ಮೂಲಗಳನ್ನು ಏನು ಮಾಡ್ದ, ಕೊಳ್ಳೆ ಹೊಡೆದ. ಅಂದರೆ ದಟ್ ಈಸ್ ದಿ ಟ್ರಾಜಿಡಿ ಆಫ್ ಕಾಮನ್ಸ್. ಎವ್ರಿ ಒನ್ ವಿಲ್ ಎಕ್ಸ್ಪ್ಲಾಯ್ಟ್ ದಿ ಸಿಚುವೇಶನ್. ಓಕೆ, ಎವ್ರಿ ಒನ್ ಅಂದರೆ ಎವ್ರಿ ಒನ್ ಸಂದರ್ಭ ಸಿಕ್ತು ಅಂತಂದರೆ ಎಕ್ಸ್ಪ್ಲಾಯ್ಟನ್ನು ಮಾಡೋಕ್ಕಾಗ್ತಾರೆ. ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಟ್ರಾಜಿಡಿ ಆಫ್ ಕಾಮನ್ಸ್ ಇಂಟ್ರೊಡ್ಯೂಸ್ಡ್ ಬೈ ಗ್ಯಾರೆಟ್ ಹರ್ಡಿನ್. ಓಕೆ, ಯಾ, ಸೊ ಇಂತಹ ಪ್ರಶ್ನೆಗಳನ್ನು ಯಾವುದೇ ಕಾರಣಕ್ಕೆ ಅಟೆಂಡ್ ಮಾಡಬಾರ್ದು. ನೋಡಿ, ಇಲ್ಲಿ ನಮಗೆ ಇದು ಫ್ಯಾಕ್ಟ್ಸ್ ಕ್ವಶನ್ ಅಂತಾರೆ. ಫ್ಯಾಕ್ಟ್ಸ್ ಅಂದರೆ ಯಾರು ಏನು ಹೇಳಿದ್ರು ಅಷ್ಟೇ. ಇಲ್ಲಿ ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ ಇಲ್ಲ. ಎಲ್ಲಿ ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ ಇರುತ್ತೋ ಅಲ್ಲಿ ನೀವು ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಓಕೆ, ಬಟ್ ಫ್ಯಾಕ್ಟ್ಸಲ್ಲಿ ರೈಟ್ ಇದ್ರೆ ರೈಟ್, ರಾಂಗ್ ಇದ್ರೆ ರಾಂಗ್. ಒಪಿನಿಯನಲ್ಲಿ ರೈಟ್ ಇದನ್ನು ರಾಂಗ್ ಮಾಡ್ಬೋದು, ರಾಂಗ್ ಇದನ್ನು ರೈಟ್ ಮಾಡ್ಬೋದು. ಕೋರ್ಟ್ಗೆ ಹೋಗಿ ಅದನ್ನು ನಾವು ಆನ್ಸರ್ಸ್ ಚೇಂಜ್ ಮಾಡ್ಬೋದು. ಬಟ್ ಇದರಲ್ಲಿ ಹೇಗೆ ಚೇಂಜ್ ಮಾಡ್ತಾರೆ? ನೋ. ಸೊ ಯಾವಾಗಲೂ ಫ್ಯಾಕ್ಟ್ಸ್ ಕ್ವಶನ್ಗಳನ್ನು ಆನ್ಸರ್ಸ್ ಮಾಡುವ ಮುಂಚೆ ಬಿ ಕೇರ್ಫುಲ್. ನಿಮಗೆ 100% ಶೋರ್ ಇರಬೇಕು, ಇಲ್ಲ ಅಟ್ ವರ್ಸ್ಟ್ ಕೇಸ್ 50% ಶೋರ್ ಇರಬೇಕು. 50-50 ಇತ್ತ ಚಾನ್ಸ್ ತೊಗೊಳ್ಳಿ. 50-50 ಇದ್ರೆ ಚಾನ್ಸ್ ತೊಗೊಳ್ಳಿ. ಇಲ್ಲಿ 50-50 ಅಲ್ಲ, ನಮ್ಗೆ 1% ಗೊತ್ತಿಲ್ಲ. ಸೊ ದಟ್ಸ್ ವಾಟ್ ಯು ಶುಡ್ ನೋ ದಟ್. ಆ್ಯಂಡ್ ಯು ಜಸ್ಟ್ ಕಾಮೆಂಟ್ ಹೂ ಇಸ್ ದಿ ಪರ್ಸನ್ ಹೂ ಎಕ್ಸ್ಪ್ಲಾಯ್ಟೆಡ್ ಎ ಮೈನಿಂಗ್. ಓಕೆ, who exploited the minerals in Karnataka and made a personal benefit. ಓಕೆ, ಯಾರು ಅವರು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ವಿಲ್ ಟೇಕ್ ಅಪ್ ಅದರ್ ಕ್ವಶನ್ಸ್ ಆಫ್ KA ಎಕ್ಸಾಮ್. ಓಕೆ, ಥ್ಯಾಂಕ್ ಯು.